ಅಲ್ಲಿ ಪಾರ್ಕ್ ಕಾಣ್ತಾ ಇಲ್ಲ, ಅಲ್ಲೇ ಆ ಮರದ ಕೆಳಗೆ ಕೂತಿರ್ತಾನೆ, ಹೋಗಿ ನೋಡಿ. ಆದ್ರೆ ನಾನ್ ಕರ್ಕೊಂಡ್ ಬಂದಿನಿ ಹೇಳ್ಬಿಡಿ ಅಂಕಲ್. ಆಯ್ತು ನೋಡಪ್ಪ, ನಾನು ನೋಡ್ಕೊಂತೀನಿ ನೋಡಪ್ಪ. ಸರಿ ಅಂಕಲ್. ಗಂಡರ ಗಂಡ ಗಂಡ ಬೇರುಣ್ಣ ಭೈರವ ರಾಜ ಮಾರ್ತಾಂಡ ಧರ್ಮ ಕೋದಂಡ ಭೈರವ ಕೋಳುಗಲ್ಲ ನೆತ್ತಿ ಮೇಲೆ ಬಿಚ್ಚು ಗತ್ತಿ ಯೋಧ ನಿಂತ ಏಳು ಸುತ್ತು ಕೋಟೆ ಮೇಲೆ ಸಿಂಹದಂತೆ ಕಾದು ಕುಂತ ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ ದಾನ ಧರ್ಮ ಒಂದೇ ನನ್ನ ಜೀವವೆಂದ ಕುಲ ಮತಗಳನ್ನು ಸಮ ಎಂದವನು ನೆಲ ಜಲಗಳನ್ನು ಉಸಿರೆಂದವನು ಹೊಸ ಚರಿತೆಯ ಬರೆದನು ಕೆಂಪೇಗೌಡ ರಣ ಕಲಿಯುವನು ರಣ ಹುಲಿಯುವನು ರಣ ಪಡೆಗಳಿಗೆ ಅಧಿಪತಿಯವನು ಯುಗ ಧರ್ಮೋದ್ಧಾರಕ ಕೆಂಪೇಗೌಡ ಅಂದ್ರೆ ಹೊಡಿಬಿಡಪ್ಪ, ಹುಡುಗಿ ಅವಳೆ ಸೊಸೆ ಆಗೋದು. ಏನೋ ಸೊಸೆ ಆಗೋದು, ಮಾಡೋ ಕೆಲಸ ಬಿಟ್ಟು ಮನ್ಸ್ಕೊಡೋ ಜೊತೆ ಮರ್ಕ ಅಲ್ಟೆ ಹೊಡಿತಾ ಇದೀನ. ನಿಮ್ಮಪ್ಪನ ಇವರು? ಹೌದು. ಏನಮ್ಮ ಬುದ್ಧಿ ಬೇಡನಮ್ಮ ನಿಂಗೆ? ಹಳ್ಳಿ ಕ್ಲಾಸ್ ಸಿಕ್ಕರು ಅಂದ್ರೆ ಅಲ್ಲಿ ಕರ್ಕೊಂಡು ಹಿಂದೆ ಬಿದ್ಬಿಡ್ತೀರಲ್ಲಮ್ಮ. ಬರ, ನೀವು ಊರಲ್ಲೇ ಬಿದ್ದೀರ, ಬರ.
ಮಾಡ್ತಾನೆ, ಅವ್ರ ಅಪ್ಪ ಬಿಡ್ಬೇಕಲ್ವಾ? ತುಂಬಾ ಮೋಸ ಮಾಡ್ಬಿಟ್ಟ ನಮ್ಗೆ. ನಾನು ಎಷ್ಟೊಂದ್ಸಲ ಅನ್ಕೊಂಡೆ ಅವನ ಬಗ್ಗೆ ನಿಜ ಹೇಳೋಣ ಅಂತ. ಮತ್ತೆ ನಾನೇ ನಿಮ್ಮಿಬ್ರು ಮಧ್ಯೆ ಬಂದು ನಿಮ್ಮ ಪ್ರೀತಿಗೆ ನಾನೇ ಶತ್ರು ಆಗೋದು ಬೇಡ ಅಂತ ಸುಮ್ಮನಾದೆ. ಅವ್ರಪ್ಪ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಹೇಳಿದ. ನಿನ್ನೆ ತಾನೇ ಗೊತ್ತಾಯ್ತು ಮಾರ್ಕೆಟಲ್ಲಿ ತರಕಾರಿ ಸಪ್ಲೈ ಮಾಡೋದು ಅಂತ. ಹೌದು, ಅವ್ನು ನಿನ್ನ ಹತ್ರ ಇನ್ನೊಂದು ಸುಳ್ಳು ಹೇಳಿದ್ದಾನೆ, SJ ಕಾಲೇಜ್ ಅಂತ. ಹೌದು, ಸೆಂಟ್ ಜೋಸೆಫ್ ಕಾಲೇಜ್. SJ ಅಂದ್ರೆ ಈವ್ನಿಂಗ್, ಸಂಜೆ. ಸಂಜೆ ಈವ್ನಿಂಗ್ ಕಾಲೇಜ್ ಅಲ್ಲ? ಹೌದು. ದೊಡ್ಡ ಫ್ರಾಡ್ ನನ್ನ ಮಗ, ಎಷ್ಟೊಂದು ಸುಳ್ಳು ಹೇಳಿದಾನೆ ನನ್ನ ಹತ್ರ. ಹೌದು, ಎಷ್ಟು ದೊಡ್ಡ ಫ್ರಾಡ್ ನನ್ನ ಮಗ ಅಲ್ವಾ? ನನಗೊಂದು ಸಹಾಯ ಮಾಡ್ತೀಯಾ? ಗಿರೀಶ್, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಅಯ್ಯೋ, ಈ ಪ್ರೀತಿ ಒಂಥರ ಜಾತ್ರೆ ಇದ್ದಂಗೆ. ಹೌದು ಹೌದು, ಜಾತ್ರೆ ಇದ್ದಂಗೆ. ಊರಲ್ಲಿ ನಡೆಯೋ ಯಾವುದೋ ಒಂದು ಜಾತ್ರೆಗೆ ವರ್ಷವಿಡೀ ಕಾಯ್ತೀವಿ. ಹಂಗೇನೆ ಈ ಪ್ರೀತಿ ಅನ್ನೋದು ಒಂದು ಕಡೆಯಿಂದ ಓಕೆ ಆದ್ರೂ ಇನ್ನೊಂದು ಕಡೆಯಿಂದ ಗ್ರೀನ್ ಸಿಗ್ನಲ್ ಬರೋ ಅಷ್ಟಕ್ಕೆ ವರ್ಷ ಆದರೂ ಕಾಯಲೇಬೇಕು. ಹೌದು, ಕಾಯ್ಬೇಕು. ಹುಡುಗರು ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತೀರಾ, ಮನೇಲಿ ಹೇಳಿ ಒಪ್ಸೋಕ್ ಮುಂಚೆನೆ ಮನೆ ಬಿಟ್ಟು ಬರೋ ಪರಿಸ್ಥಿತಿ ತಂದಿರ್ತೀರಾ. ಆಯ್ತು ಬಿಡಮ್ಮ, ಅವನು ಊರಿಗೆ ಹೋಗಿ ಮನೇಲಿ ಒಪ್ಪದೊಂದು ಹುಡುಗಿನ ಮದುವೆ ಆಗವನೆ. ಒಳ್ಳೇದಾಯ್ತು, ನಾನು ಒಂದು ಹುಡುಗನ್ ಮದ್ವೆ ಆಗ್ತಾ ಇದ್ದೀನಿ. ಯಾರು ಕೇಳಿ ಮದುವೆ ಆಗ್ತಾ ಇದೆಯಾ? ನೀನ್ ಯಾರ ಕೇಳಿ ಮದ್ವೆ ಆಗಿದ್ಯಾ? ನಾನು ಕಾದೆ ಗ್ರೀನ್ ಸಿಗ್ನಲ್ ಬೀಳುತ್ತೆ ಅಂತ. ಪೇಷಂಟ್ ಇಲ್ದ್ರೆ ಆಂಬ್ಯುಲೆನ್ಸ್ ಬೇಕಾದರೂ ದಾರಿ ಬಿಟ್ಬಿಡ್ತಾರೆ. ಆದರೆ ನಾವು ಬೈಕಲ್ಲಿ ಬಂದು ಎಷ್ಟೇ ಆರನ್ ಮಾಡಿದ್ರು ಸಿಗ್ನಲ್ ಕೊಡಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಅಡ್ಡದಿಡ್ಡಿ ನುಗ್ಗಿ ಅರ್ಜೆಂಟಾಗಿ ಮದುವೆ ಆಗಿದೆ. ನೋಡುಗಿರಿ, ಸರಿನಾ ಇದು? ನಂಬ್ಕೊಂಡಿದ್ದೋಳ್ ಮದ್ವೆಯಲ್ಲಿ ಲೈಟ್ ಸೆಟ್ಟಿಂಗ್ ಮಾಡೋ ಪರಿಸ್ಥಿತಿಗೆ ಬಂದು ನಿಂತವನೆ. ನೋಡಿಗಿರಿ, ನಾನು ಸುಳ್ಳು ಹೇಳಿರ್ಬೋದು, ಆದರೆ ನನ್ನ ಪ್ರೀತಿಗೆ ಕಡಿಮೆ ಮಾಡಿರಲಿಲ್ಲ. ಸೀರೆ ಉಟ್ಕೊಳಕ್ಕೆ ಬರ್ದಿರೋ ಇವ್ರಿಗೆ ಎಷ್ಟಿರ್ಬೇಕಾದ್ರೆ ಇನ್ನು ಪಂಚೆ ಕಟ್ಕೊಳಕ್ಕೆ ಬರ್ದಿರೋ ನಮ್ಗೆ ಎಷ್ಟಿರ್ಬೇಡ. ಆಯ್ತಾಯ್ತು, ಇಬ್ರು ಸುಳ್ಳು ಹೇಳ್ಕೊಂಡು ಸಾವಿಗೆ ಹತ್ರ ಆಗ್ತಾ ಇದ್ದೀರಾ ಅನ್ಸುತ್ತೆ. ನೋಡಮ್ಮ, ಅವ್ನು ನಿನ್ನ ಬಿಟ್ಟು ಇರಲ್ಲ. ಮೊದಲೇ ಅವ್ನು ಸುಳ್ಳುಗಾರ. ಮದುವೆ ಆಗಿದ್ದೀನಿ ಅಂತ ಸುಳ್ಳು ಹೇಳಿಸ್ತಾನೆ ನನ್ನ ಹತ್ರ. ನೀನು ಲೈಫಲ್ಲಿ ಫಸ್ಟ್ ಟೈಮ್ ಸುಳ್ಳು ಹೇಳಿದ್ಯಾ ಅನ್ಸುತ್ತೆ, ಮದುವೆ ಆಗ್ತಾ ಇದ್ದೀನಿ ಅಂತ. ಸುಳ್ಳ? ಸುಳ್ಳ? ಸಾರಿ. ಸ್ನೇಹಿತನಿಗೆ ಇನ್ನು ಮುಂದೆ ಏನು ಕೆಲಸ ಇಲ್ಲ. ಇಷ್ಟೇ ಕಣ್ರಿ, ಜಾತ್ರೆಗೆ ಬಂದ ಜನ ಕಣ್ಣಿಗೆ ಕಾಣಿಸಲ್ಲ. ಇಬ್ರು ಒಂದಾಗಕ್ಕೆ ನನ್ನ ಮುಂದೆ ಇಟ್ಕೊಂಡ್ರು, ಈಗ ನನ್ನೇ ಮರೆತು ಹೋಗ್ತಾ ಅವ್ರೆ. ಸ್ನೇಹಿತನಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ, ಇಷ್ಟು ಸಾಕು.